ಅಬ್ಬಾ 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 ಏನ್ರಿ ಸರ್ ಬೇಗ ಬಂದ್ಬಿಟ್ಟಿದ್ದೀರಾ? ಬರಬೇಕಲ್ಲಮ್ಮ. ನಾನು ಹೇಳ್ದಾಗ ಬರಲ್ಲ ಯಾಕೋ ಇವತ್ತು ಅಪರೂಪ. ಅಬ್ಬಾ 6 ಗಂಟೆ ನೋಡಿ ಫ್ರೆಂಡ್ಸ್, 6 ಗಂಟೆ ಡ್ಯೂಟಿಗೆ ಹೋಗಿ ಬಂದಿದ್ದಾರೆ. ಏನು ಸೀದಾ ಇಲ್ಲೇ ಬಂದಂಗಿದೆ? ಸೀದಾ ಇಲ್ಲೇ. ಓಹೋ, ಯಾಕೆ? ಹೌದು, ದಾವಣಗೆರೆ. ಓ, 6 ಗಂಟೆಗೆ ಬಂದಿದ್ದಾರೆ. ಯಪ್ಪ ಎಂಥ ಖುಷಿ. ನಾನು ಇದೇನಪ್ಪ ಗಾಡಿ ಸೌಂಡು ಅಂದ್ಕೊತಿದ್ದೀನಿ ರೀ. ನೋಡಿ ಫ್ರೆಂಡ್ಸ್, ಬೇಗ ಬಂದಿದ್ದಾರೆ. ನೋಡಿ ಟಾಲ್. ಯಪ್ಪ, ನಾನು ರೊಟ್ಟಿ ಹಾಕ್ತಾ ಇದ್ದೆ, ಶಾಕ್ ನಾನು. ಇದೇನಪ್ಪ ಇವರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ. ವಾ 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 ವಾ, ಖುಷಿ 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 ಖುಷಿ. ಮತ್ತೆ ಇವಾಗ ಸ್ವಲ್ಪ ಸಾಮಾನು ತರಬೇಕು, ಹೋಗೋಣವಾ? ರೊಟ್ಟಿ ಹಾಕಿ ಬಂದಿದ್ದೀವಿ. ಗ್ಯಾಸ್ ಆಫ್ ಮಾಡಿದ್ದೀವಿ. ಬಿಸಿ 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 ರೊಟ್ಟಿ ಹಾಕ್ತಾ ಇದ್ದೆ ರಾತ್ರಿಗೆ. ಸರಿ, ಸ್ವಲ್ಪ ಸಾಮಾನು ತರದಿದೆ, ಹೋಗೋಣ. ಇನ್ನೊಂದೆರಡು ಇದಾವೆ, ರೊಟ್ಟಿ ಹಾಕ್ಕೊಂಡು ಬರ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಮನೆಗೆ ಸಾಮಾನೆಲ್ಲ ತರಬೇಕು. ಮೊನ್ನೆಯಿಂದ ಹೇಳ್ತಾ ಇದ್ದೆ, ಯಾಕೋ ಪುಣ್ಯಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತು. ಸೊ ಇವಾಗ ಕಾಫಿ ಮಾಡಿಕೊಟ್ಟು ನಾನು ರೆಡಿ ಆಗಿಬಿಟ್ಟು ಹೋಗ್ತೀನಿ. ಇವಾಗ ನೋಡಿ, ಇವ್ರು ಬಂದಿದ್ದು 6 ಗಂಟೆ. ಇವಾಗ ಎಷ್ಟು ಗಂಟೆ ರೀ? ಸೊ 1 ಅವರು ಕಾಫಿ ಕುಡಿದು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಕೂಡ ರೊಟ್ಟಿ ಎಲ್ಲ ಹಾಕ್ಕೊಂಡೆ. ರೊಟ್ಟಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ಹಿಂದ್ಗಡೆ ಒಂದು ಫಂಕ್ಷನ್ ಇತ್ತು. ಸೊ ಫುಲ್ಲು ಜೋರಾಗಿ ಸಾಂಗ್ ಎಲ್ಲ ಹಾಕಿದ್ರು. ನನ್ನ ವಾಯ್ಸ್ ನಡುವೆ ಅದರದ್ದು ಫುಲ್ಲು ಸೌಂಡು ಅಂದರೆ ಸೌಂಡು. ಹಾಗಾಗಿ ಎಲ್ಲ ವಾಯ್ಸು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಹೊರಟಿದ್ದೀವಿ. ಸುಮಾರು 7:30 ಆಗಿದೆ, 7 ಗಂಟೆ ಆಗಿದೆ. ಇವರೆಲ್ಲ ಲಾಕ್ ಮಾಡಿಕೊಂಡು ಬರ್ತಾರೆ. ಸೊ ಎಲ್ಲಿಗಾದ್ರೂ ಹೋದರೆ ಮೇಲೆ ಕೆಳಗಡೆ ಎಲ್ಲ ಕಡೆ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ಅಂತ ಅಂದ್ರೂ ಫುಲ್ ಇವ್ರಿಗೆ ಕಿಟಕಿ ಎಲ್ಲ ಹಾಕಿ ಸ್ಕ್ರೀನ್ ಎಲ್ಲ ಎಳೆದು ಲಾಕ್ ಎಲ್ಲ ಹಾಕಿ ಬರ್ತಾರೆ. ಇವಾಗ ಗಾಡಿನೂ ಒಳಗಡೆ ಇಟ್ಟಿದ್ದೀವಿ. ನೋಡಿ ಎಷ್ಟು ಬಿಕೋ ಅಂತಿದೆ 7 ಗಂಟೆಗೆ. ಯಪ್ಪೋ, ಫುಲ್ಲು ಕತ್ಲು. ನಮ್ಮ ಕಡೆ ಅಂತೂ ಇನ್ನು ಯಾರೂ ಹೊರಗಡೆನೇ ಬರೋದಿಲ್ಲ, ಎಲ್ಲ ಒಳಗಡೆ ಇರ್ತಾರೆ. ಇವಾಗ ಗಾಡಿ ತೆಕ್ಕೊಂಡು ಸೊ ಗೇಟ್ ಕೂಡ ಲಾಕ್ ಮಾಡ್ಕೊಂಬಿಟ್ಟು ಹೋಗೋದು. ಸ್ವಲ್ಪ ಸಾಮಾನು ತರದಿದೆ. ಮೊನ್ನೆಯಿಂದ ಹೇಳ್ತಾನೇ ಇದ್ದೆ ನನಗೆ ಹೋಗಿ ತೊಗೊಂಬ ಅಂತ ಹೇಳಿದರು. ಬಟ್ ನಾನು ಯಾಕೋ ಹೋಗೋಕ್ಕೆ ಆಗಿಲ್ಲ. ಅದು ಇದು ಬೇರೆ ಕೆಲಸ ಎಲ್ಲ ಬಂತು. ಸೊ ಹಾಗಾಗಿ ನಾನು ಹೋಗೇ ಇಲ್ಲ. ತೊಂದರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡಿದೆ. ಇವಾಗ ಹೊರಟ್ವಿ. ಸೊ ಇಲ್ಲಿ ಬಂದ ತಕ್ಷಣ ಫಸ್ಟು ಫ್ರೂಟ್ಸ್ ಎಲ್ಲ ತೊಗೊಂಬಿಡೋಣ ಅಂತ ಹೇಳಿ ನಾರಂಗಿ ತೊಗೊಳ್ತಾ ಇದ್ವಿ. ನಾರಂಗಿ ಮತ್ತು ಇಲ್ಲಿ ದಾಳಿಂಬೆ ಹಣ್ಣು ಚೆನ್ನಾಗಿತ್ತು. ಇವ್ರ ಹತ್ರ ಸೇಬು ಅಷ್ಟು ಚೆನ್ನಾಗಿರಲಿಲ್ಲ. ನಮಗೆ ಸೇಬು ಎಲ್ಲ ಒಂಥರ ಅದು ಕ್ರಂಚಿಯಾಗಿರಬೇಕು. ಸೊ ಹಾಗಾಗಿ ದಾಳಿಂಬ್ರೆನೂ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅಂದೆ. ಬಟ್ ಬೇರೆ ಹಿಂದ್ಗಡೆ ಒಂದು ಬ್ಯಾಗಲ್ಲಿ ಇಟ್ಟಿದ್ರು, ಅದು ತೆಕ್ಕೊಟ್ರು. ನಾರಂಗಿ ಅಂತೂ ಸಖತ್ತಾಗಿತ್ತು. ಇದು ಒಂಥರ ಮೇಲೆ ಸಿಪ್ಪೆ ಎಲ್ಲ ಒಂಥರ ಸುಕ್ಕಾಗಿರಬೇಕು. ಅಂದರೆ ನಿಮಗೆ ನಾರಂಗಿ ತುಂಬಾ ಚೆನ್ನಾಗಿರುತ್ತೆ, ಆರೆಂಜು. ಹಾಗೆ ಪೈನಾಪಲು ಬೇಕಾಗಿತ್ತು, ಬಟ್ ಪೈನಾಪಲ್ ಸೀಸನ್ ಅಲ್ಲ ಇದು. ಅದರಲ್ಲೂ ಅಲ್ಲಿ ಇಲ್ಲಿ ಪೈನಾಪಲ್ ನೋಡಿದ್ವಿ, ಬಟ್ ಒಂದಕ್ಕೆ ತುಂಬಾ ರೇಟ್ ಹೇಳಿದ್ರು. ಸರಿ, ಪೈನಾಪಲ್ ಬೇಡ, ನೋಡೋಣ ಅಂತ ಹೇಳಿ ಇಲ್ಲಿ ಸೇಬ್ ಚೆನ್ನಾಗಿತ್ತು, ಸೇಬ್ ತೊಗೊಂಡ್ವಿ. ಎಷ್ಟೊಂದು ಸಾಮಾನು ತೊಗೋಬೇಕಿತ್ತು. ಹೋಗಲಿ, ನಾನಾರ ತೊಗೋತೀನಿ, ನೀವು ಹೋಗಿ ಅಂತ ಹೇಳಿದೆ. ಇಲ್ಲ ಇನ್ನು ಕತ್ಲಾಗಿಬಿಟ್ಟಿದೆ, ಹೋಗಿಬಿಡಿ, ಇನ್ನೂ ನೀನು ಕೆಲಸ ಇದೆಯಲ್ಲ ಮನೆಗೆ ಅಂತ ಹೇಳಿದರು. ಸರಿ, ಜ್ಯೂಸ್ ಕುಡಿತೀಯಾ, ಏನು ಕುಡಿತೀಯಾ ಅಂತಂದರು. ಜ್ಯೂಸ್ ಏನು ಬೇಡ ಅಂತ ಹೇಳಿ ಎಳ್ನೀರೊಂದು ಕುಡಿದ್ರೆ ಸಾಕು, ಎಳ್ನೀರು ಚೆನ್ನಾಗಿ ಅಲ್ಲ ಆರೋಗ್ಯಕ್ಕೆ ಅಂತ ಹೇಳಿ ಎಳ್ನೀರು ಕುಡಿದ್ವಿ. ಎಷ್ಟು ಬೇಜಾರಾಯಿತು ಅಂತಂದರೆ, ಬಂದಿರೋದು ಬೇಗ ಎಲ್ಲ ಸಾಮಾನು ತೊಗೊಂಡ್ಬಿಟ್ರೆ ಆಗ್ತಿತ್ತು. ಬಟ್ ನಾನೇ ತೊಗೋತೀನಿ ಅಂತಂದರೆ ಬೇಡ, ತುಂಬ ಕತ್ಲಾಗಿದೆ, ಹೋಗು ಅಂತ. ನೋಡಿ, ಇಲ್ಲಿ ಇವ್ರದ್ದು ಕೆಲಸ ಫೋನ್ ಬಂತೊಂದು. ಸೊ ಎಮರ್ಜೆನ್ಸಿ ಕೆಲಸ ಐತೆ ಅಂತ ಹೇಳಿ ಅಲ್ಲೇ ಅವ್ರು ಹೇಳ್ಕೊಂಡ್ರು. ನಾನೇ ಗಾಡಿ ಹೊಡ್ಕೊಂಡು ಹೋದೆ. ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಹೋಗು, ನಾಳೆ ಬೆಳಗ್ಗೆನೇ ಎದ್ದು ಎಲ್ಲ ತಂದು ಕೊಡ್ತೀನಿ ಅಂತ ಹೇಳಿದರು. ಸರಿ ಆಯ್ತು ಬಿಡಪ್ಪ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಬಿಟ್ಟೆ. ಮನೆಗೆ ಬಂದ ತಕ್ಷಣವೇ ಹಣ್ಣೆಲ್ಲ ಇದ್ವಲ್ಲ, ಅದು ಸೊ ಕವರಲ್ಲೇ ಇದ್ಬಿಟ್ರೆ ನೀರಾಗಿಬಿಡುತ್ತೆ ಮತ್ತು ವೇಸ್ಟ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಕಾಸ್ಟ್ಲಿಯಿಂದ ತಂದಿರ್ತೀವಿ. ಹಾಗಾಗಿ ಎಲ್ಲ ಕವರಿಂದ ತೆಗೆದು ಒಂದು ಇದರಲ್ಲಿ ಪುಟ್ಟಿಯಲ್ಲಿ ಹಾಕಿದ್ವಿ. ಸೊ ಇನ್ನೊಂದು ಪುಟ್ಟಿ ಇತ್ತು, ಅದು ಎಷ್ಟು ಚೆನ್ನಾಗಿತ್ತು ಫ್ರೂಟ್ಸ್ ಇಡೋದು. ಎಷ್ಟು ಹುಡುಕಿದ್ರೂ ಸಿಗ್ತಿಲ್ಲ. ಸಖತ್ತಾಗಿದ್ದಾವೆ ಸೇಬು. ಮತ್ತು ನನಗೆ ಆರೆಂಜ್ ಅಂತೂ ಸಖತ್ ಇಷ್ಟ ಆಯಿತು. ಒಂದು ಸುಲ್ಕೊಂಡು ತಿಂದ್ವಿ, ಚೆನ್ನಾಗಿತ್ತು.
ರೊಟ್ಟಿ ಹಾಕಿದ್ದೆ. ಆದರೂ ನನ್ನ ಮಗಳು ಅಮ್ಮ ಸಜ್ಜಿಗೆ ಮಾಡು, ತುಂಬ ದಿನಗಳಿಂದ ನೆನಪು ಮಾಡಿದ್ಲು ಸಂಜೆ, ಸಜ್ಜಿಗೆ ಮಾಡಿಬಿಡಮ್ಮ ತಿನ್ನೋಣ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿ, ಸರಿ ಆಯಿತು ಅಂತೇಳಿ ಬೆಲ್ಲ ಹಾಕಿ ರವೆ ಎಲ್ಲ ಹುರಿದ್ಬಿಟ್ಟು ತುಪ್ಪ ಹಾಕಿ ಮಾಡೋದು ಇಷ್ಟೇ. ನೀರಲ್ಲಿ ರವೆ ಹಾಕಿ ಬೆಲ್ಲ ಹಾಕಿ ಬೇಯಿಸ್ಕೊಳ್ಳೋದು. ಸೊ ತುಪ್ಪ ಹಾಕಬೇಕು, ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಬೇಕು. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ತಿನ್ನುವಾಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಇದು ಸ್ವಲ್ಪ ಬೇಯಲಿಕ್ಕೆ ಇಟ್ಬಿಡ್ತೀನಿ ಇವಾಗ. ಹಾಗೆ ಇವರಿಗೆ ಇನ್ನೇನು ಒಬ್ಬರಿಗೆ ಅಲ್ಲ, ನಾನು ಮಗಳು ಸಜ್ಜಿಗೆ ತಿನ್ಕೊಂಡ್ಬಿಡ್ತೀವಿ. ದಾಲ್ ಫ್ರೈ ಒಬ್ಬರಿಗೆ. ಸೊ ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿಟ್ಟಿದ್ದೀನಿ. ಬಿಸಿ ಬಿಸಿ ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಸಜ್ಜಿಗೆ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಫ್ರೆಂಡ್ಸ್, ಆಹಾ ಏನು ಸಖತ್ತಾಗಿರುತ್ತೆ. ಸೊ ಇವಾಗ ಬಿಸಿ ಬಿಸಿ ತಿನ್ಕೊಂಬಿಟ್ಟು ಆಮೇಲೆ ದಾಲ್ ಫ್ರೈ ಒಗ್ಗರಣೆ ಹಾಕ್ತೀನಿ. ಸೊ ಇದು ತಣ್ಣಗಾಗ್ಬಿಟ್ರೆ ತಿನ್ನೋಕ್ಕೆ ಆಗಲ್ಲ. ಆಹಾ ಬಿಸಿ ಬಿಸಿ ಸಜ್ಜಿಗೆ ತಿಂತಾ ಇದ್ದರೆ ಫ್ರೆಂಡ್ಸ್, ಇಲ್ಲೂ ಕೂಡ ಅಷ್ಟೇ ವಾಯ್ಸ್ ಕೊಟ್ಟಿದ್ದೆ, ಬಟ್ ತುಂಬಾ ಡಿಸ್ಟರ್ಬ್ ಬಂತು, ಮತ್ತು ಕಾಪಿರೈಟ್ ಬರುತ್ತೆ ಅಂತೇಳಿ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಸಜ್ಜಿಗೆ ತಿಂತಾಯಿದ್ರೆ ಫಸ್ಟ್ ನೆನಪಾಗದೆ ನನಗೆ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗಿಂದನೂ ಮಾಡಿಕೊಟ್ಟಿದ್ರು. ಹಾಗೆ ನಾನು ಬಾಣ್ತಿ ಇದ್ದಾಗ ಸಂಜೆ ಏನಾದರೂ ತಿನ್ನಬೇಕು ಅಂತ ಅಂದಾಗ ಈ ಥರ ಸಜ್ಜಿಗೆ ತುಪ್ಪ ಹಾಕಿಬಿಟ್ಟು ಮಾಡಿಕೊಡ್ತಾಯಿದ್ರು. ಸೊ ನಮ್ಮಮ್ಮ ಬಾಣ್ತನ ಮಾಡಿದ್ದಕ್ಕೇ ಅಷ್ಟು ಚೆನ್ನಾಗಿ ನಾವು ಫಿಟ್ಟಾಗಿದ್ದೀವಿ ಅನ್ನೋದೊಂದು ಇದು. ಸೊ ನಾವು ಇವಾಗ ಬಾಣ್ತಿಯರು ಜಾಸ್ತಿ ಅಷ್ಟೊಂದು ಮಾಡ್ಕೊಳ್ಳಲ್ಲ. ಬಟ್ ನಿಜ ನಾನು ಹೇಳ್ತೀನಿ, ನೀವು ಪ್ರೆಗ್ನೆಂಟ್ ಇದ್ದಾಗ, ಸೊ ನೆಕ್ಸ್ಟ್ ಡೆಲಿವರಿ ಆದಮೇಲೆ ನೀವು ಯಾವ ಥರ ಇರಬೇಕು ಅಂತ ಅಂದರೆ, ಫುಲ್ಲು ಬಿಸಿ ಕಾವು ತೊಗೊಳ್ಳೋದಾಗಲಿ, ಸೊ ಬಿಸಿ ಬಿಸಿ ಊಟ, ಬೆಳಗ್ಗೆ ಬ್ರೆಡ್ ಕಾಫಿ, ಅಂಟಿನ ಉಂಡೆ, ಸೊ ಆಮೇಲೆ ಹೊಟ್ಟೆ ತುಂಬ ಟಿಫನ್ನು, ಹಾಗೆ ಬಿಸಿ ಬಿಸಿ ನೀರು, ಸ್ನಾನ ಮಾಡ್ಕೊಂಬಂದುಬಿಟ್ಟು ಸೊ ಬೆಳ್ಳುಳ್ಳಿ ಸಿಪ್ಪೆ ಹಾಕ್ಕೊಂಡು ಕಾವು ತೊಗೊಳ್ಳೋದು ಸುಮಾರಿದ್ದಾವೆ ಫ್ರೆಂಡ್ಸ್. ಬಾಣ್ತನ ಮಾಡ್ಕೊಳ್ಳೋದು ನಿಜವಾಗ್ಲೂ ನಮ್ಮಮ್ಮ ಅಷ್ಟು ಇದರಿಂದ ಮಾಡಿದ್ದಾರೆ. ತುಂಬಾ ನನ್ನ ಬಾಣ್ತನ ಅಂತಂದರೂ ನನ್ನ ಮಗಳಿಗೆ 5 ತಿಂಗಳು ತುಂಬ ಚೆನ್ನಾಗಿ ಬಾಣ್ತನ ಮಾಡಿದ್ದಾರೆ. ಸೊ ಇವಾಗ ಎಷ್ಟೇ ಕೆಲಸ ಮಾಡಿದ್ರೂ ನನಗೆ ಸುಸ್ತು ಅಂತ ಆಗಲ್ಲ. ಸೊ ಎಷ್ಟೇ ಕೆಲಸ ಆದ್ರೂ ಮಾಡ್ಕೋತೀವಿ. ನಮ್ಮಮ್ಮ ಹಂಗೆ ಒಂದು ಹ್ಯಾಟ್ಸ್ ಆಫ್. ನಾನಂತರೂ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಸಜ್ಜಿಗೆ ತಿಂದು ಖಾಲಿ ಮಾಡಿ ಕೂತ್ಕೊಂಡ್ವಿ. ಇವ್ರು ಬಂದರು, ದಾಲ್ ಫ್ರೈ ಒಗ್ಗರಣೆ ಹಾಕ್ತಾ ಇದ್ದಾರೆ. ಎಲ್ಲ ಹೆಚ್ಕೊಂಡಿದ್ದೆ, ಬಿಡು ನಾನೇ ಹಾಕ್ತೀನಿ ಅಂತ ಹಾಕ್ತಾ ಇದ್ದಾರೆ. ಏನ್ರಿ ದಾಲ್ ಫ್ರೈ ಸ್ಪೆಷಲಾ ನೀವು? ಎಸ್ ಮೇಡಮ್. ಜೋಳದ ರೊಟ್ಟಿಗೆ ಸಾಸಿವೆ ಹಾಕಿಲ್ಲ, ಬೇಡ ಸಾಸಿವೆ ಹಾಕಬಾರ್ದು. ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಸ್ಪೂನ್. ಓ ಅಲ್ಲಿದೆ ನೋಡಿ, ತೆಕ್ಕೊಳ್ಳಿ. ನಾನೇ ಮಾಡ್ತಾ ಇದ್ದೆ. ಗ್ಯಾಸ್ ಜೋರು ಮಾಡಲಾ? ಮಾಡಿ ಬೇಗ ಆಗಲಿ. ನಮ್ಮದು ಊಟ ಆಯಿತು ನೋಡಿ ಸ್ವಾಮಿ. ಯಾವಾಗ? ಜಸ್ಟ್ ರವೆ ಸಜ್ಜಿಗೆ ತಿಂದ್ಬಿಟ್ಟು ಬಿಸಿ ಬಿಸಿ ಕುತ್ಕೊಂಡಿದ್ದೀವಿ. ನಿಮ್ಮನ್ನು ವೇಟ್ ಮಾಡಿಲ್ಲ, ನೀವು ಬೇಗ ಬಂದು ನಮಗೆ ಅರ್ಧಕ್ಕೆ ಬಿಟ್ಟೋಗಿದ್ದೀರ. ಅದಕ್ಕೆ ಅರಿಶಿನ ಪುಡಿ ಹಾಕಿಯಾ? ಹಾಂ ಹಾಕಿದ್ದೀನಿ. ಇಲ್ಲಿ ನೋಡಿ ನೋಡಿ, ಸಾಕಾ? ಒಬ್ರಿಗೆ ಏನೊಬ್ರಿಗೆ? ನಿಮಗೆ ಭಾಳ ಆಗುತ್ತೆ ಎಲ್ಲರೂ. ಅಲ್ಲ ನಿಮ್ಮೊಬ್ಬರಿಗೆ ಅನ್ನಕ್ಕೂ ಅದೇ ಹಾಕೋತೀರಾ? ಅಯ್ಯೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಅಲ್ಲೇ ಪುಟ್ಟು ಜಜ್ಜಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದಾರೆ. ಇವಾಗ ಓಕೆ ನಡೆಯುತ್ತೆ. ಸ್ವಲ್ಪ ಒಬ್ರಿಗಲ್ಲ, ಹಾಗಾಗಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀರಾ? ಹೌದು, ಸ್ವಲ್ಪ ಹಾಕೊಡಿ. ಉಪ್ಪು ಭಾಳ ಆಯಿತು. ಟೊಮೊಟೊ ಹಣ್ಣು ಹಾಕ್ಬಿಡ್ರಿ, ಬೆಂದ್ಕೊಳುತ್ತೆ. ಹಾಕ್ಲಾ? ಹಾಕಿ. ಮತ್ತೆ ಏನು, ನಾಳೆ ಹೋಗ್ಬೇಕಾ ಡ್ಯೂಟಿಗೆ? ನೋಡ್ಬೇಕು. ಯಾಕೆ? ಗೊತ್ತಿಲ್ಲ. ಹೋಗೋದಿದೆನಾ ಇಲ್ಲ ಪಕ್ಕ ಹೇಳಿ. ಹಾಂ ಸರ್, ನಾಳೆ ಹೋಗ್ಬೇಕಾ? ಗೊತ್ತಿಲ್ಲ ಇನ್ನೂ. ಇಲ್ಲ ಅಂದರೆ ಎಲ್ಲಿಗಾದ್ರೂ ಕರ್ಕೊಂಡೋಗ್ತೀರಾ?
ಈ ಇದು ದಾಳಿಂಬೆ ಹಣ್ಣು ಸ್ವಲ್ಪ ಸ್ವೀಟ್ ಇಲ್ಲ ಅಂತಿದ್ದಾಳೆ. ಭಾಳ ಚೆನ್ನಾಗಿದೆ. ಆಮೇಲೆ ನಾರಂಗಿ ಅಂತೂ ಸಖತ್ತಾಗಿದ್ದಾವೆ. ಇದಂತೂ ಒಂದು ತಿಂದ್ವಿ ಸುಲ್ತ್ಕೊಂಡು ಸಖತ್ತಾಗಿತ್ತು ಹಣ್ಣು, ಚೆನ್ನಾಗಿದೆ. ಸೇಬ್ ನೋಡಬೇಕು, ಇದು ಒಂಥರ ರಸ್ಕಿ ಆಗಿರಬೇಕು. ಸರಿ ಹಾಕಿ ತಿಂತೀನೋ ರಾಹುಲ್? ನಾರಂಗಿ ತಿಂತೀಯಾ? ಸಖತ್ತಾಗೈತೋ, ಮಸ್ತಿತ್ತು. ತಗೊಳ್ಳೋ. ತುಂಬ ನೋಡಿ ಫುಲ್ ರೆಡಿ ಆಗಿಬಿಟ್ಟಿದೆ. ನಾನು ಹಣ್ಣು ಸುಲಿಯೋಕ್ಕೆ ಹೋದಾಗ ಫುಲ್ ಎಲ್ಲ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದಾರೆ ಇವಾಗ. ಸೊ ಎಲ್ಲೂ ವಾಯ್ಸ್ ಕೊಡ್ತಾ ಇದೆ, ಬಟ್ ಬಿಗ್ ಬಾಸ್ ಜೋರಾಗಿ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ. ಡೈಲಿ 9:30 ಏನಿಲ್ಲ, ಟಿ ವಿ ಆನ್ ಮಾಡಿಲ್ಲ ಅಂದರೆ 9:30 ಬಿಗ್ ಬಾಸ್ ಆನ್ ಇರುತ್ತೆ ಟಿ ವಿ. ಸೊ ನೋಡಿ, ರೊಟ್ಟಿ ಸಂಜೆ ಹಾಕಿದ್ದೆ ಚೆನ್ನಾಗಾಯಿತು. ಬಿಸಿ ಬಿಸಿ ದಾಲು ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು. ನಾನು ಒಬ್ಬರಿಗೆ ಅಂತ ಮಾಡಿದೆ. ಸೊ ಮಕ್ಕಳು ಕೂಡ ಮತ್ತೆ ಒಂದೊಂದು ರೊಟ್ಟಿ ತಿಂದರು ಚೆನ್ನಾಗಿದೆ ಅಂತ ಹೇಳಿ. ಸೊ ಇವಾಗ ದಾಲ್ ಮತ್ತು ರೊಟ್ಟಿ ರೆಡಿ ಆಗಿ ಕೊಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ಸೌತೆಕಾಯಿ ಇತ್ತು, ಸೊ ಕಟ್ ಮಾಡಿಲ್ಲ. ಇವಾಗ ಇವ್ರಿಗೆ ಕೊಡ್ತಾಯಿದ್ದೀನಿ. ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ನೋಡಿಲ್ಲ ಅಂದರೆ ಮಲ್ಗದೇ ಇಲ್ಲ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಸೊ ವಾಯ್ಸ್ ಕೊಡ್ತಾಯಿದ್ದೀನಿ. ತೆಳ್ಳಗಾಗಿತ್ತಾ? ಕರೆಕ್ಟ್ ಆಯ್ತಾ? ಸರಿ, ಅನ್ನನೂ ಇದೆ, ಅನ್ನ ರೊಟ್ಟಿನೂ ಇದಾವೆ, ಬೇಕೆಂದರೆ ಕೇಳಿ. ಹಾಂ ನೋಡ್ರಿ ಇಲ್ಲಿ ನೋಡಿ ಫ್ರೆಂಡ್ಸ್, ದೋಸೆಗೆ ಎಲ್ಲ ರುಬ್ಕೊಂಡು ಇಟ್ಕೊಂಡೆ. ಹಾಗೆ ಪಾತ್ರೆ ಎಲ್ಲ ಇದ್ವು, ಪಾತ್ರೆ ತೊಳ್ಕೊಂಡೆ. ಇದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ನನಗೆ ಕ್ಲೀನಾಗಿ ಇದ್ಬಿಟ್ರೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ಸೊ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಕಸನೆಲ್ಲ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಆಯಿತು. ಸೊ ಹಾಗಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾನು. ಇಲ್ಲೊಂದು ಸೇಬಿದೆ ಅಲ್ರಿ, ತಿನ್ನಿ. ಗೇಟ್ ಬೀಗ ಹಾಕಬೇಕಲ್ಲ. 10:15 ಆಗಿದೆ. ಗೇಟ್ ಬೀಗ ಯಾವತ್ತೂ ಹಾಕದೆ ಬಿಡೋದಿಲ್ಲ. ಸೊ ಡೈಲಿ ಗೇಟ್ ಬೀಗ ಹಾಕಿ ಎಲ್ಲ ಲಾಕ್ ಮಾಡಿ ಮಲ್ಗೋದು ಕೆಲಸ ಇವ್ರದ್ದು. ಆ ಗಾಡಿಗೆ ಸ್ವಲ್ಪ ಬೆಡ್ಶೀಟ್ ಹಾಕ್ಬಿಡ್ರಿ. ಬೆಕ್ಕು ಬರುತ್ತೆ ಫ್ರೆಂಡ್ಸ್, ಬೆಕ್ಕು ಇಲ್ಲ ಬೆಳಗ್ಗೆನೇ ಮಂಗಗಳು ಬರ್ತವೆ. ಸೊ ಸೀಟ್ ಮೇಲೆ ಎಲ್ಲ ದಪ್ಪ ದಪ್ಪ ಅಂತವೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ನೈಟ್, ಟೇಕ್ ಕೇರ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.